हरवो चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। स्वानुभावद निलय ನಾನೇನ ಬಲ್ಲನೈ ನೀನೆ ಒಳಪಕ್ಕು ಏನ ನುಡಿಸಿದೊಡಗನೆ ನಾನುಡಿವೆ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಶ್ರೀಚರಣಗಳಲ್ಲಿ ಸ್ಥಿರವಾಗಿ ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಆರೂಢ ಸತ್ಪರಂಪರೆ ಎಲ್ಲ ಸದ್ಗುರುವರಿಯರ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಬಸವಾದಿ ಶಿವಶರಣರ ಸ್ಮರಣೆಗೈತಾ ಜಗದೊಡೆಯನೂ ಗ್ರಾಮದೊಡೆಯನೂ ಆದಂಥ ಶ್ರೀರಾಮಲಿಂಗೇಶ್ವರರ ಶ್ರೀಚರಣಗಳಲ್ಲಿ ವಕ್ಷೋಲಲಾಟಗಳಿಂದ ಅಭಿವಂದಿಸುತ್ತಾ ಸದ್ಗುರುದೇವನ 52ನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಜರುಗುತ್ತಾ ಇರತಕ್ಕಂಥ ಈ ಜ್ಞಾನದಾಸೋಹ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಚನಗಳನ್ನು ದಯಪಾಲಿಸಿದ ಪೂಜ್ಯರಾದ ಅಭಿನವ ಸಿದ್ಧಾರೂಢಪ್ಪಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಇದೀಗ ತಾನೇ ಸುದೀರ್ಘವಾಗಿ ಇವತ್ತಿನ ವಿಚಾರವನ್ನು ಮಂಡಿಸಿ ನಿರ್ಗಮಿಸಿದಂಥ ಅಪಾರ ವಿದ್ವತ್ತೆಯನ್ನು ಹೊಂದಿದಂಥ ವಾಗ್ಮಿಗಳಾದಂಥ ಪರಮರಾಮಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ವಿಜಯಪುರದ ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದ ವಿಶ್ವಾರಾಧ್ಯರ ಶ್ರೀಮಠದ ಪೂಜ್ಯರು ತಪೋಧನರು ನನಗೆ ಭಾಳ ಆತ್ಮೀಯರೂ ಆದಂಥ ಪೂಜ್ಯ ಶ್ರೀ ಮಾಲಿಂಗೇಶ್ವರಪ್ಪಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಪೂಜ್ಯರಾದ ಕ್ರಿಯಾಶೀಲರಾದಂಥ ನಮ್ಮ ಪರಮಾನಂದ ಸ್ವಾಮೀಜಿಯವರಲ್ಲಿಯೂ ಅನುಭಾವಿಗಳಾದಂಥ ನಮ್ಮ ಗೋಪಾಲರಾವ್ ಶಾಸ್ತ್ರಿಗಳವರಲ್ಲಿಯೂ ಖ್ಯಾತ ಕಲಾವಿದರಾದಂಥ ಸಂಗೀತ ಕಲಾವಿದರಾದಂಥ ನಮ್ಮ ಶಾಂತಿಗೌಡರಲ್ಲಿಯೂ ತಬಲಾ ಮಾಂತ್ರಿಕರಾದಂಥ ಸೋಮಶೇಖರವರಲ್ಲಿಯೂ ಮಹಾಜನಗಳೇ ಮಾತೆಯರೇ ನಿಮ್ಮೆಲ್ಲರಲ್ಲಿಯೂ ನನ್ನ ಶರಣುಗಳನ್ನು ಸಲ್ಲಿಸಿ ಇವತ್ತಿನ ವಿಚಾರವನ್ನು ಕೆಲ ನಿಮಿಷಗಳವರೆಗೆ ಆರಂಭ ಮಾಡುವ. ನಿಮಗೂ ಗೊತ್ತಿದೆ, ಅಲ್ಪ ಸಮಯದಲ್ಲಿ
ಹೇಳುವುದು ನಮಗೆ ಸ್ವಲ್ಪ ಕಷ್ಟನೇ. सागर बहुत बड़ा है, गागर थोड़ा है, थोड़ा गागर में सागर कैसे भर सकते हैं. ಸಾಗರವನ್ನು ಸಣ್ಣ ಕೊಡದ ಹೆಂಗೆ ತುಂಬಲಿಕ್ಕಾಗೋದಿಲ್ಲಲ್ಲ, ಹಾಗೆ ಇವತ್ತಿನ ವಿಚಾರ ಐತಲ್ಲ, ಸುಭಾಷಿತ ಒಂದು, ಅದ್ರ ವಿಚಾರಗಳು 4 ಅದಾವೆ. 4 ಸಬ್ಜೆಕ್ಟ್ ಅದಾವೆ ಇದ್ರಾಗ. ನಾವು ಒಂದೇ ವಿಚಾರ ಆರಂಭ ಮಾಡಿದರೆ 1 ಗಂಟೆ ಹೇಳೋರು. ಇದ್ರಾಗ 4 ಸಬ್ಜೆಕ್ಟ್ ಅದಾವೆ. 4 ತಾಸು ನೀವು ಹೇಳ್ಕೋತ ಕುಂದ್ರಿ ನಾವು ಹೋಗ್ತೀವಿ ಅಂದರೆ ಸ್ವಲ್ಪ ಸಂಕ್ಷಿಪ್ತ ಒಂದು 15-20 ನಿಮಿಷ ಮಾತಾಡ್ತೀನಿ ಅಷ್ಟೇ ನಾನು. ವಿದ್ಯಾಮಿತ್ರಂ ಪ್ರವಾಸೇಷು ಭಾರ್ಯಾಮಿತ್ರಂ ಗೃಹೇಷು ಚ ವ್ಯಾಧಿತಶ್ಯೌಷಧಂ ಮಿತ್ರಂ ಧರ್ಮೋ ಮಿತ್ರಂ ಮೃತಸ್ಯ ಚ. ಭಾಳ ಚಂದ ಅದಾವ 4 ಮಾತು. ವಿದ್ಯಾಮಿತ್ರಂ ಪ್ರವಾಸೇಷು, ನೀವು ಪ್ರವಾಸದಲ್ಲಿದ್ದಾಗ, ಜರ್ನಿಯೊಳಗಿದ್ದಾಗ ವಿದ್ಯಾ ನಿಮಗೆ ಮಿತ್ರ ಆಗ್ತದೆ ಅಂದ್ರೆ, ಮಿತ್ರನಂತ ಹೆಲ್ಪ್ ಮಾಡ್ತದೆ, ಸಹಾಯ ಮಾಡ್ತದೆ. ಯಾವುದು? ವಿದ್ಯಾ. ಇವು ಮಿತ್ರ ಮಿತ್ರ ಅಂತಲೇ ಹೇಳ್ಯಾರು. ಮೊದಲು ಜನ ಮಿತ್ರ ಅಂದ್ರೆ ಏನು ಅದನ್ನು ಸ್ವಲ್ಪ ವಿಚಾರ ಮಾಡೋಣ. ಯಾಕಂದರೆ ವಿದ್ಯಾ ಆ ಕುರಿತು 1 ಗಂಟೆಗಟ್ಟಲೆ ಮಾತನಾಡಿ ಹೋಗಿದ್ದಾರೆ. ಇಲ್ಲಿ ಹೆಚ್ಚು ಬಳಕೆ ಆಗಿರುವಂಥ ಶಬ್ದ ಯಾವುದು? ಮಿತ್ರಂ. ಮಿತ್ರ ಯಾರಿಗನ್ನಬೇಕು? ಯಾರಿಗೆ ಮಿತ್ರ ಅನ್ನಬೇಕು? ಹೃದಯದ ಕತ್ರಿ ಇಟ್ಕೊಂಡು ಮಿತ್ರ ಆಗ್ತಾನೆ. ಯಾವ ಮಿತ್ರ ಅನ್ಬೇಕು? ಭರ್ತೃಹರಿ ಮಿತ್ರನ ವ್ಯಾಖ್ಯಾನವನ್ನು ಮಾಡ್ತಾ ಸನ್ಮಿತ್ರ, ಅದರೊಳಗೆ ಹೇಳ್ಯಾರ ಅವರು ಸನ್ಮಿತ್ರ ಬೇರೆ ಅಂತ. ಮತ್ತೆ ಅಂದರೆ ಒಳ್ಳೆಯ ಸ್ನೇಹಿತ ಅಂತ ಅರ್ಥ. ಸನ್ಮಿತ್ರ ಯಾರಿಗನ್ನಬೇಕು? ಆತನ ಮಾತುಗಳಲ್ಲಿ ಕೇಳೋಣ. ಭರ್ತೃಹರಿ ಭಾಳ ಚಂದ ಹೇಳ್ತಾನೆ. ಪಾಪಾನ್ ನಿವಾರಯತೆ ಯೋಜಯತೆ ಹಿತಾಯ ಗುಹ್ಯಂಚ ಗುಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಾ ಅಂತ ಹೇಳ್ದ. ಸತ್ಪುರುಷರು ಹಿಂಗಿದ್ದವನಿಗೆ ಸನ್ಮಿತ್ರ ಅಂತ ಕರೀತಾರೆ. ಯಾರಿಗೆ ಸನ್ಮಿತ್ರ ಅಂತಾರ್ರಿ? ಪಾಪಾನ್ ನಿವಾರಯತಿ. ದುರಾಚಾರದಿಂದ, ದುರಾಚಾರ ಮಾರ್ಗದಿಂದ ನಮ್ಮನ್ನು ದೂರ ಸರಿಸ್ಬೇಕು. ಅಂದರೆ ಯಾವ ಮಿತ್ರನ ಬೇಕು ಅಂದ್ರೆ ಲಕ್ಷ್ಮೀಸಿ ಕೇಳಬೇಕು. ಮಠಕ್ಕೆ ಕರ್ಕೊಂಡು ಬರೋ ಮಿತ್ರನೇ ವಿನ ದಾಬಾಗೆ ಕರ್ಕೊಂಡು ಹೋಗವ, ದಾಬಾಗೆ ಕರ್ಕೊಂಡು ಹೋಗೋ ಮಿತ್ರ ಅಲ್ಲ. ಪಾರ್ಟಿ ಕೊಡ್ತೀನಿ ಬಾರೋ, ಯಾಕೆ ಇಲ್ಲಿ ಬಂದು ಕೊಡು ಪಾರ್ಟಿ. ನೋಡೋರು ಇವ್ರು ಕಣ್ಣಿಯವ್ರು ಬಂದು ಇಲ್ಲೇ ಪಾರ್ಟಿ ಮಾಡಿದ್ರೆ ಅಲ್ಲಿ ಅವ್ರ ಬರ್ತ್ಡೇ ಐತಂತ. ಮಠಕ್ಕೆ ಕರ್ಕೊಂಬರ ಮಿತ್ರ, ಅವ ಸನ್ಮಿತ್ರ. ಪಾಪ ನಿವಾರಯತಿ, ಪಾಪ ಮಾಡೋದ್ರಿಂದ ನಮ್ಮನ್ನು ಬಿಡಿಸ್ಬೇಕ. ನಮ್ಮನ್ನು ಪಾಪ ಪ್ರವೃತ್ತಿಯಿಂದ ನಮಗೆ ತಿಳಿ ಹೇಳಿ ನೀ ತಪ್ಪು ಮಾಡ್ತಿ, ಅದು ಸರಿಯಲ್ಲ, ನಾವು ತಪ್ಪು ಮಾಡುವುದನ್ನು ತಪ್ಪಿಸುವಾತ ಸನ್ಮಿತ್ರ ನಾವು. ಪಾಪ ನಿವಾರಯತೆ ಯೋಜಯತೆ ಹಿತಾಯ,
ಸ್ವಹಿತ ಪರಹಿತ ಆಗುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸುವವನು ಯಾವನೋ ಅವನು ಸನ್ಮಿತ್ರ ಅಂತಾರೋ. ಅವನು ಸನ್ಮಿತ್ರ. ಯೋಜಯತೆ ಹಿತಾಯ ಗುಹ್ಯಂಚ ಗುಹತೆ. ಮನುಷ್ಯ ಅಂದಮೇಲೆ ವೀಕ್ನೆಸ್ ಇರ್ತವೆ, ತಪ್ಪು ಆಗ್ತದೆ. ಯಾರಿಂದ ತಪ್ಪಾಗಿರಂಗಿಲ್ಲ ರೀ. ಒಮ್ಮೊಮ್ಮೆ ಪ್ರಸಂಗಗಳು ತಪ್ಪು ಮಾಡಿಸಿಬಿಟ್ಟಿರ್ತಾವೆ, ನೆನ್ಪಿಟ್ಕೋಬೇಕು. ಪರಿಸ್ಥಿತಿ ಪ್ರಸಂಗಗಳು ತಪ್ಪು ಅನಿವಾರ್ಯವಾಗಿ ನಡೆದು ಹೋಗ್ಬಿಟ್ಟಿರ್ತದೆ. ಅದನ್ನು ಮುಚ್ಚಿಟ್ಕೊಳ್ಳವ ಏನ್ರಿ. ಗುಹ್ಯಂಚ ಗುಹತಿ ಅಂತೆಯೇ ನೋಡ್ರಿ, ನಾವು ಮಾಡ್ಕೊಂಡು ಹೆಣ್ತಿಗೆ ಹೇಳದಂಥ ಸೀಕ್ರೆಟ್ಸ್ಗಳನ್ನು ನಾವು ಸ್ನೇಹಿತನಿಗೆ ಹೇಳ್ತೀವಿ ಅಂತಾರೋ. ಒಮ್ಮೊಮ್ಮೆ ಎಲ್ಲನೂ ನೋಡ್ರಿ, ಎಲ್ಲನೂ ಹಾಡಿದ ತಾಯಿಗೂ ಹೇಳೋಕ್ಕಾಗಿಲ್ಲ, ತಂದೆಗೂ ಹೇಳೋಕ್ಕಾಗಿಲ್ಲ. ಯಾರು ಹೇಳ್ತೀರಿ? ನಮ್ಮ ಹೃದಯಕ್ಕೆ ಹತ್ತಿರ ಆದಂಥವ್ರು ಮುಂದೆ ಹೇಳ್ಕೊತಿರ್ತೀವಿ. ನಮ್ಮ ರೋಷಗಳನ್ನು ಆತ ಮುಚ್ಚಿಡ್ತಾನಂತ. ಅಂಥವ ಸ್ನೇಹಿತಪ್ಪ. ಗುಣಾನ್ ಪ್ರಕಟೀಕರೋತಿ. ಗುಣಾನ್ ಪ್ರಕಟೀಕರೋತಿ ಅಂದರೆ ನಾವು ಒಳ್ಳೇದು ಮಾಡಿದ್ದನ್ನು ಜ್ವರ ಇದ್ರೂ ಅದನ್ನು ಹೇಳ್ತಾನಂತ. ಏನೋ ಈಗ ಪರಮರಾಮಡಪ್ಪಗಳು ಹೇಳಿ ಹೋಗಲಿಲ್ಲ ಅಂದರೆ ನಾವು ಹೇಳಿದ್ದೇಡು ಪಾಪ ಅವರು ಭಾಳ ನಿಶ್ಚಿತಮತಿಗಳವರು. ಗುಣಾನ್ ಪ್ರಕಟೀಕರೋತಿ. ನಮ್ಮ ಗುಣಗಳನ್ನು, ಸಜ್ಜನಿಕೆಯನ್ನು, ಸಚ್ಚಾರಿತ್ರ್ಯವನ್ನು, ನಾವು ಮಾಡಿದಂಥ ಒಳ್ಳೆಯದನ್ನು ಎತ್ತಿ ಹೇಳವ. ಗುಣಾನ್ ಪ್ರಕಟೀಕರ. ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ. ಇದು ಭಾಳ ಮಹತ್ವದ ನೋಡ್ರಿ. ಕಷ್ಟ ಬಂದಾಗ ಬಿಟ್ಟು ಹೋಗವ ಮಿತ್ರ ನೆನೆಸುವುದಿಲ್ಲ ಅಂದ್ರು. ಭಾಳ ಮಂದಿ ಬರ್ತದೆ, ಮನುಷ್ಯ ಅಂದ ಮೇಲೆ ಪ್ರಸಂಗಗಳು ಬರ್ತಾವೆ, ಕಷ್ಟದ ಕಾಲ ಬರ್ತಾವ. ಕಷ್ಟ ಬಂದಾಗ ಬಿಟ್ಟು ಹೋಗಬಾರ್ದು. ಪಂಚತಂತ್ರದಾಗ ಒಂದು ಕತೆ ಬರ್ತದೆ, ಭಾಳ ಚಂದ ಕತೆ ಬರ್ತಾರೆ. ಈ ಸನ್ಮಿತ್ರ ಅನ್ನೋದಕ್ಕನ ಕತೆ ಬರ್ದಾರ ಅವರು. ಇಬ್ಬರು ಸ್ನೇಹಿತರು ಅರಣ್ಯದಲ್ಲಿ ಪ್ರವಾಸ ಮಾಡ್ಕೋ ಅಂತ ಹೊಂಟಿದ್ರಂತೆ. ಭಯಂಕರ ಅರಣ್ಯ, ಅದು ಘನವಾದಂಥ ಅರಣ್ಯ. ಇಬ್ಬರು ಹೊಂಟಿದ್ರು. ಕಾಡು ಅರಣ್ಯ, ವನ್ಯಜೀವಿಗಳಿರುವಂಥ ಅರಣ್ಯ. ಅಲ್ಲೊಂದು ಕರಡಿ ಬೆನ್ನು ಹತ್ತಿವ್ರಿ. ಇದು ಏನ್ರಿ? ಆಪದ್ಗತಂಚನ ಜಹಾತಿ. ಆಪತ್ತು ಬಂದು ನೋಡ್ರಿ, ಇವಾಗ ವಿಪತ್ತು ಬಂದಿದೆ, ಆಪತ್ತಿನ ಕಾಲ. ಇಬ್ಬರು ಪರಮ ಸ್ನೇಹಿತರೆ ಏನ್ರಿ? ಲಂಗೋಟಿ ಯಾರು ಅಂತಾರ ಹಿಂದೆ, ಲಂಗೋಟಿ ಯಾರು ಪರಮ ಸ್ನೇಹಿತರು. ಆದರೆ ಮೃತ್ಯು ಬೆನ್ನು ಹತ್ತದಾಗ ಯಾವ ಸ್ನೇಹಿತರಿ? ನನ್ನ ಮಾತಾಡ್ತಾರ ಎಲ್ಲ ಚಂದಿದ್ದಾಗ ಹೇಗಲ್ಲ ಮ್ಯಾಗ ಹೇಗಲ್ಲ ತಿರುಗಾಡೋದು. ಪ್ರಸಂಗ ಬಂದಾಗ ಬಿಡಬಾರ್ದಲ್ಲ, ಕೈ ಬಿಡಬಾರ್ದು. ಕರಡಿ ಬೆನ್ನು ಹತ್ಯದ ಭಾಳ ಚಂದ ಬರ್ದಾರ ಪಂಚತಂತ್ರದಾಗ. ಕರಡಿ ಬೆನ್ನು ಹತ್ಯದ, ಓಡ್ಲಾಕ ಹತ್ಯಾರ. ಕರಡಿ ಕೈಯಾಗಿನ ತಪ್ಪಿಸ್ಕೋಬೇಕು. ಹ್ಯಾಂಗ ಮಾಡಬೇಕು? ಒಬ್ಬ ಗಿಡ ಹತ್ತಲ ಬರ್ತಿತ್ತು, ಇವನು ಬಿಟ್ಟ ಬಡ ಬಡ ಗಿಡ ಹತ್ತಿಕೊಂತ. ಇದಕ್ಕೆ ಗಿಡನೇ ಹತ್ಲಕ್ಕೆ ಬರೋಂಗಿಲ್ಲ. ಹ್ಯಾಂಗ ಮಾಡಬೇಕು? ಬಂದೇ ಬಿಡುತ್ತೆ ಕರಡಿ ಸಮೀಪ. ಹೆಂಗಾರ ಮಾಡಿ ಈಗ ಪ್ರಾಣ ಬಚಾವ್ ಮಾಡ್ಕೋಬೇಕಲ್ಲ. ಅದಕ್ಕೆ ಅವಾಗೇನೋ ಅನಿಸಿತ್ತಂತೇನಂತ, ಶ್ವಾಸೋಚ್ಛ್ವಾಸ ನಿಲ್ಲಿಸಿದ್ರೆ ಆ ಕರಡಿ ಮುಟ್ಟಂಗಿಲ್ಲ ಅಂತೇನೋ ಅವನ ತಲೆಯಾಗ ಕೇಳಿದೇನೋ ನೆನಪಿತ್ತಂತ. ಇವ ಶ್ವಾಸ ಬಂದ್ ಮಾಡ್ಕೊಂಡು ಮನ್ಕೊಂಡ. ಕರಡಿ ಬಂತು, ಇವನ್ನೆಲ್ಲ ಒಂದು ಸುತ್ತ ಹಾಕಿ ನೋಡ್ತು, ಕಿವಿ ಹತ್ರ ಬಂದು ಬಾಯಿ ಇಟ್ಟಂಗೆ ಮಾಡ್ತು, ಹೊರಟು ಹೋಯ್ತು ಕರಡಿ.
ಏನೋ ಕಿವ್ಯಾಗ ಹೇಳ್ತನೋ ಅನ್ನೋವಂಗೆ ಕಿವಿ ಹತ್ತಿರ ಬಾಯಿ ತಂದು ಕರಡಿ ಹೊರಟು ಹೋಯ್ತು, ಬದುಕಿನ್ನಯ್ಯಪ್ಪ ಅಂದ. ಆಮೇಲೆ ಇಳಿದು ಓಡಿ ಬಂದವ. ಐ ಆಮ್ ಸಾರಿ ಫ್ರೆಂಡ್, ನಾನು ಬಿಟ್ಟು ಮ್ಯಾಲೆ ಹತ್ತಿ ಹೋದೆ. ನನಗೆ ಒಂದು ಕ್ಯೂರಿಯಾಸಿಟಿ, ಕುತೂಹಲ, ಅದು ಕರಡಿ ಬಂದಾಗ ನಿನಗೇನು ಅನ್ನಿಸ್ತು? ಹಿಂಗೆ ಬಿದ್ದು ಬಿಟ್ಟಿದ್ದಿ ಅಲ್ಲ, ಅದು ಕಿವಿ ಹತ್ರ ಬಂದು ಏನೋ ಹೇಳ್ದಂಗೆ ಮಾಡ್ತಲ್ಲ, ಏನು ಹೇಳ್ತು ಅಂತ ಕೇಳಿದಂತ. ಆವಾಗ ಅವ ಹೇಳಿದಂಥ ಕರಡಿ ಏನು ಹೇಳ್ತದ, ಬರೀ ಕಿವಿ ಹತ್ರ ಬಾಯಿ ತಂದು ಹೊರಟು ಹೋಗಿತ್ತು. ಇವ ಹೇಳಿದಂತ ಕರಡಿ ಒಂದು ಮಾತು ಹೇಳ್ತು, ಕಷ್ಟದಾಗ ಕೈ ಬಿಡೋನ ಎಂದು ಗೆಳೆಯನ ಮಾಡ್ಕೋಬೇಡ ಅಂತ ಹೇಳ್ತು ಅಲ್ಲ. ಆಪದ್ಗತಂಚ ನ ಜಹಾತಿ. ಭರ್ತೃಹರಿ ಹೇಳ್ತಾನೆ, ಆಪತ್ತಿನಲ್ಲಿ ಕರ್ಣ ಕೈ ಬಿಟ್ಟನೇನ್ರಿ. ಒಂದು ಮಾತು ನೆನಪಿಟ್ಟುಕೊಳ್ರಿ, ಕರ್ಣ ನಮಗೆ ಯಾಕೆ ಆತ್ಮೀಯನಾಗ್ತಾನೆ ಈ ವಿಷಯದಲ್ಲಿ ಅಂದರೆ, ಕರ್ಣನಿಗೆ ಗೊತ್ತಿತ್ತು ದುರ್ಯೋಧನ ಸೋಲುತ್ತಾನೆ ಅಂತ. ಕೃಷ್ಣ ಆಮಿಷ ಮಾಡದ, ನೀ ಅವ್ರ ಪಕ್ಷ ಬಿಟ್ಟು ಬಂದ್ರ ನೀನೇ ರಾಜ. ಮಹಾಭಾರತ ಕಥೆ ಕೇಳಿರಲ್ಲ, ನೀನೇ ರಾಜ, ಪಾಂಡವರ ಪಕ್ಷದೊಳಗೆ ನೀನೇ ಹಿರಿಯ ಅಣ್ಣ, ಅವ್ರು ಸೋಲೋದು ಗ್ಯಾರಂಟಿ, ಬಿಟ್ಟು ಬಾ ಅಂತ ಕೃಷ್ಣ ಕರೆದ್ರು. ಕರ್ಣ ಅಂದ, ಸ್ನೇಹಿತನ ಸಲುವಾಗಿ ಪ್ರಾಣ ಹೋಗಲಿ ಅಂತ ನೋಡ್ರಿ, ಅದಕ್ಕೆ ಅವನಿಗೆ ನಾವು ಸನ್ಮಿತ್ರ ಅನ್ನೋದು. ಕರ್ಣ ಸನ್ಮಿತ್ರನಾಗುತ್ತಾನೆ. ದ್ರೋಣ ದ್ರೌಪದರು ಮಿತ್ರರೇ, ಇವರು ಸ್ನೇಹಿತರೇ. ಆದರೆ ದ್ರುಪದ ಸಂಪತ್ತಿಗೆ ಒಡೆಯನಾದಾಗ, ಅಧಿಕಾರ ಕೈಗೆ ಸಿಕ್ಕಾಗ ಅವನು ಮರ್ತು ಬಿಟ್ಟು ನೋಡ್ರಿ, ದ್ರೋಣನನ್ನು ಮರ್ತು ಬಿಟ್ಟ ಅಲ್ಲ. ಆದರೆ ಕರ್ಣ ಕಷ್ಟದಲ್ಲಿಯೂ ಪ್ರಾಣ ಹೋಗ್ತದಂದ್ರೂ ಕರ್ಣ ಎಂದು ಕೈ ಬಿಡಲಿಲ್ಲ. ಅದಕ್ಕೆ ಕರ್ಣನಂತೆ ಕೈ ಬಿಡದೇ ಇರುವಂಥದ್ದು ನಮ್ಮ ಬದುಕಿನಲ್ಲಿ ಯಾವುದಾದ್ರೂ ಒಂದಾದ ಅಂದ್ರೆ ಅದು ಧರ್ಮ ಅಂತ ಹೇಳಿದರು. ಧರ್ಮ ನಿನಗೆ ಆಶ್ರಯ ಆಗಿರ್ತದೆ. ಅದಕ್ಕೆ ಮಿತ್ರನ ಹೋಲಿಕೆಯನ್ನು ಮಾಡಿದ್ದಾರೆ ಧರ್ಮಕ್ಕೆ. ಮಿತ್ರ ಹಾಗೆ ಇರ್ತಾನೆ, ಸ್ನೇಹ ಅಂದರೆ ಹಾಗೆ ಇರ್ತದೆ. ಸ್ನೇಹ ಹೆಂಗಿರಬೇಕು ಭರ್ತೃಹರಿ ಇನ್ನೂ ಒಂದು ಚಂದ ಉದಾಹರಣೆ ಕೊಟ್ಟು ಹೇಳಿದಾನ. ಸ್ನೇಹ ಹೆಂಗಿರ್ಬೇಕಂದ್ರೆ, ಸ್ನೇಹ ಸಂಬಂಧ ಹೆಂಗಿರಬೇಕು, ಭಾಳ ಚಂದ ಹೇಳ್ತಾನೆ. ಸ್ನೇಹ ಸಂಬಂಧ ಹೆಂಗಿರ್ಬೇಕಂದ್ರೆ ಹಾಲ ನೀರಿಗೆ ಇದ್ದ ಸಂಬಂಧ ಇದ್ದಂಗೆ ಇರ್ಬೇಕಂತ. ಅದ್ರಿ ಹಂಗೆ ಹಾಲ ನೀರಿನ ಸಂಬಂಧ ಎಷ್ಟು ಚಂದ ಕೂಡ್ತಾವೆ ನೋಡ್ರಿ ಅವು. ಯಾವ ಹಾಲ ನೀರು ಎಷ್ಟು ಚಂದ ಕೂಡಂಗಿಲ್ಲ ರೀ. ಕೂಡ್ತಾವೇನು ಕೂಡಿಸ್ತೀರಲ್ಲ, ಶಾಣ್ಯಾರು ಕೂಡಿಸ್ಲಾಕ ಹೆಂಗಾರ ಮಾಡಿ ಕೂಡಿಸ್ತಾರೆ ನೋಡ್ರಿ ಅವನ್ನ. ಅವ ಮುಂದೆ ನಿಂತಿರ್ತಾನೆ, ಬೇಕಾದ್ರೆ ಮುಂದೆ ನಿಂತು ಹಿಂಡಿಸ್ಕೊಂಡು ಹೋಗಂತ ಹೇಳಿರ್ತಾರೆ. ಅವ ಮುಂದೆ ನಿಂತು ಹಿಂಡಿಸ್ಕೊಂಡು ಗಟ್ಟಿ ಹಾಲು ತೊಗೊಂಡು ಹೋಗ್ಬೇಕಂತ ಬಂದಿರ್ತಾನೆ. ಮನೆಗೆ ಹೋಗಿ ನೋಡ್ತಾನೆ, ನೀರೇ ಇರ್ತಾವೆ, ಅದಕ್ಕೆ ಮಳ್ಳಿ ಗೊತ್ತಿರಂಗಿಲ್ಲ. ಇವ್ರು ಏನು ಮಾಡಿರ್ತಾರೆ ಶಾಣ್ಯತನ ಅಂದ್ರೆ, ಗಡಿಗೆ ತೊಳಿಲಾಕ ಹೋಗಿ ಅದ್ರಾಗೆ ಅರ್ಧ ನೀರು ಉಳಿಸಿಬಿಟ್ಟಿರ್ತಾರೆ ಏನ್ರಿ. ಹ್ಯಾಂಗಾರ ಕೂಡಿಸ್ರಿ, ಕೂಡಿಸಿದ್ರಿಲ್ರಿ ಎಷ್ಟು ಚಂದ ಕೂಡ್ತಾವವು. ಯಾವ್ರಿ ನೀರ ಹಾಲ, ನೀರ ಎಣ್ಣೆ ಕೂಡಂಗಿಲ್ಲ. ಮತ್ತು ಅವು ಬೆರಕಿ ನೀವು ಕೂಡಿಸ್ಲಾಕ ಹೋದ್ರೂ ಬೇರೆ ಬೇರೆ ಇರ್ತಾವೆ. ಹಾಲ ನೀರು ಎಷ್ಟು ಚಂದ ಕೂಡ್ತಾವೆ. ಅದಕ್ಕೆ ಸ್ನೇಹ ಸಂಬಂಧ ಹಾಲ ನೀರಿನ ಜೊತೆ ಇದ್ದಂಗಿರಬೇಕು ಅಂದರು. ಅವು ಕೂಡಿಸಿದ ಮ್ಯಾಲೆ ಕಡ್ಯಾಕ್ ಮಾಡ್ಬೇಕಂತೇಳಿ, ಏನು ಕಡ್ಯಾಕ್ ಮಾಡಬೇಕು? ಹಾಲಾಗಿ ಸೇರಿಸಿದ ನೀರು ಕಡ್ಯಾಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ನಿಮ್ಗೆ ಗೊತ್ತಿರ್ಬೇಕದು. ಏನು ಮಾಡ್ಬೇಕು ಹೇಳಿ ಕಲ್ಕೊಡ್ರಿ. ಏನು ಮಾಡ್ಬೇಕಂದ್ರೆ ಕಾಸಬೇಕು ಹಾಲು, ಹೌದಲ್ರಿ? ಹಾಲು ಕಾಸಿದ ಕೂಡಲೇ ಮೊದಲ ಸುಟ್ಟು ಹೊರಗೆ ಹೋಗೋದು ಯಾವುದು? ಹಾಲಲ್ಲ, ನೀರ. ಎಲ್ಲ ನೀರಿನ ಅಂಶ ಹೊರಗೆ ಹೋಗ್ತದೆ.
ನೀರಿನ ಅಂಶ ಎಲ್ಲ ಹೊರಗೆ ಹೋದ ಕೂಡಲೇ ನೋಡ್ರಿ ಇದಕ್ಕೆ ಸ್ನೇಹ ಅನ್ನೋದು ಅದು ಹಾಲು ಅಂತದಂತ ನೀವು ಆದ್ಮೇಲೆ ನಾ ಯಾಕಿಲ್ಲಿರಲ್ಲ ಅಂಥೇಳಿ ಇದನ್ನು ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತದಂತೆ. ಯಾವುದು ಹೊರಗೆ ಹೋಗ್ತಂದ್ರೆ ಏನು ರೀ ನೀವೇನಂತೀರಿ ಅದಕ್ಕೆ ಊಕುತ್ತು. ಅದು ಹೊರಗೆ ಹೊಂಟ್ರ ಕೂಡಲೇ ಹೆಣ್ಮಕ್ಳು ಮತ್ತೊಂದಿಷ್ಟು ನೀರು ಹಾಕ್ತಾರೆ. ಅದಕ್ಕೆ ನೀರು ಹಾಕಿಕೊಂಡು ಬಂದೆ ಇಬ್ರು ಕೂಡ ಇರೋಮಂತ ಮಾತೊಳಗೆ ಹೋಗ್ತಾವಂತ ಅಲ್ಲ. ಇದನ್ನು ಬರ್ತಾರೆ ಹೇಳ್ತಾರೆ ಅಂತ. ಹೀಗಿರ್ಬೇಕು ಸ್ನೇಹ ಅಂದರೆ. ಹಾಗೆ ಸನ್ಮಿತ್ರನಾದವನು ಸದಾ ನಮ್ಮ ಜೊತೆಗಿರ್ತಾನಲ್ಲ, ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಯಾವಾಗಲೂ ನಮ್ಮ ಕೈ ಬಿಡದೆ ನಮ್ಮ ಜೊತೆಯಾಗಿ ಇರ್ತಾನಲ್ಲ, ಹಾಗೆ ಸದಾ ನಿಮ್ಮ ಜೊತೆಗಿರೋದು, ನಿಮ್ಮ ಹಿತ ಬಯಸೋದು. ಸನ್ಮಿತ್ರನಾದವನು ಸದಾ ನಮ್ಮ ಜೊತೆಗಿರ್ತಾನೆ, ಕಷ್ಟದಲ್ಲಿರಬಹುದು ಸುಖದಲ್ಲಿರಬಹುದು, ಸದಾ ನಮ್ಮ ಜೊತೆಗಿರ್ತಾನ, ಸದಾ ನಮ್ಮ ಹಿತ ಬಯಸ್ತಾನೆ. ಹಂಗೆ ಧರ್ಮ ಸನ್ಮಿತ್ರನಂತೆ ಸದಾ ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಸದಾ ನಿನ್ನ ಜೊತೆ ಇರ್ತದ, ನಿನ್ನ ಹಿತ ಬಯಸ್ತದ. ಆದ್ದರಿಂದ ಧರ್ಮ ಅಂದ್ರೆ ಸನ್ಮಿತ್ರ ಇದ್ದಂಗ ಅಂದರು. ವಿದ್ಯಾ ಅನ್ನೋದನ್ನು ಹಾಗೆ, ವಿದ್ಯಾ ಅನ್ನೋದನ್ನು ಸದಾ ನಿನ್ನ ಜೊತೆಗಿರ್ತದ, ಸದಾ ನಿನ್ನ ಹಿತ ಬಯಸ್ತದೆ. ಆದ್ದರಿಂದ ವಿದ್ಯಾನೂ ಮಿತ್ರ ಅಂದರು. ಇನ್ನು ಎರಡನೇ ಮಾತಿಗೆ ಬರೋಣ. ಭಾರ್ಯಾ ಮಿತ್ರಂ ಗೃಹೇಶು ಚ. ಹೊರಗೆ ಹೋದ್ರ ವಿದ್ಯಾಮಿತ್ರ, ಮನೆಯಾಗಿದ್ರ ಮಡದಿ ಮಿತ್ರ ಅಂತ. ಮಿತ್ರನಂಗಿರಬೇಕು. ನಾ ಈಗಾಗಲೇ ಮಿತ್ರತ್ವ ಸ್ನೇಹವನ್ನು ಭಾಳ ಸೊಗಸಾಗಿ ಹೇಳ್ಕೊಂಬಂದೀನಿ. ಅಂದರೆ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಹಾಲ ನೀರು ಇದ್ದಂಗೆ ಇರ್ಬೇಕಂತ. ಚಲೋ ನೆನಪಿಟ್ಕೊಳ್ರಿ ಇದನ್ನು. ಹೋಗಿ ಕತ್ತಿ ಹೇಳ್ರಿ ಅವ್ರಿಗೊಂದಿಟ್ಟಿದನ. ಹಾಲ ನೀರು ಇದ್ದಂಗೆ ಇರಬೇಕು, ಹಾಲ ಜೇನ ಸೇರ್ದಂಗೆ ಇರಬೇಕು, ಹೂಗಂಧ ಬರುತ್ತಂಗಿರಬೇಕು ಅಲ್ಲ. ಭಾರ್ಯಾ ಮಿತ್ರಂ ಗೃಹೇಶು ಚ. ಮನ್ಯಾಗ ಹೆಣ್ತಿ ಮಿತ್ರ ಅಂದ್ರೆ ಅವರು ಮಡದಿ ಮಿತ್ರನಂಗೆ. ಹಂಗೆ ನೋಡ್ರಿ, ಮಿತ್ರನ ಜೊತೆ ನೀವು ನಿಮ್ಮ ಹೊಟ್ಟಾಗಿನ ಮಾತು, ಹೊಟ್ಟಾಗಿನ ಮಾತು ಬೇರೆ ಇರ್ತವೆ. ಹೊಟ್ಟಾಗಿನ ಮಾತೆಲ್ಲ ಹೇಳ್ತಿರಲ್ಲ, ಹಂಗೆ ಹೊಟ್ಟಾಗಿನ ಮಾತು ಹಂಚಿಕೊಳ್ಳುವಂಗೆ ಸ್ನೇಹ ಇರಬೇಕು. ಈ ಕೆಲವ್ರು ನೋಡ್ಬೇಕೇನ್ರಿ, ಮನ್ಯಾಗ ಒಂದು ಕಡೆ ಕೂಡಿರ್ತಾರೆ, ಅನಿವಾರ್ಯ ಅಂತ ಕೂಡಿರ್ತಾರೆ ಅಲ್ರಿ. ಎಲ್ಲಿ ನಿಮಗೆ ಸ್ನೇಹ, ಆ ಮಧುರ ಬಾಂಧವ್ಯ ಎಲ್ಲೈತ್ರಿ? ಎಲ್ಲೈತ್ರಿ? ನಿಮ್ಮದಿದ್ರೆ ನಾನು ತಕರಾರಿಲ್ಲ ಮತ್ತೇನು. ಭಾಳ ಕಡೆ ನೋಡ್ತೀವಿ. ಹೆಂಗೈತಿ ನಿಮ್ಮ ಪರಿಸ್ಥಿತಿ? ಒಂದು ಸಣ್ಣದೊಂದು ಮಾತು ಹೇಳ್ತೀನಿ ನೋಡ್ರಿ. ಬೀಚಿ ಭಾಳ ಮಜಾ ಬರ್ದಾನ. ಒಂದು 5-6 ಮಂದಿ ಸ್ನೇಹಿತರು ಇವರೆಲ್ಲರೂ ಸೇರಿ ತಿಮ್ಮನ ಮನೆಗೆ ಹೋದ್ರಂತ. ಏನೋ ವಿಶೇಷ, ಎಲ್ಲರೂ ಕೂಡ್ಯಾರ, ತಿಮ್ಮನ ಮನೆಗೆ ಹೋದ್ರು. ಎಷ್ಟು ಮಂದಿ ಗೆಳೆಯರನ್ನ ಕರ್ಕೊಂಬಂದಾನ. ಹೆಂಡ್ತಿಗೆ ಚಹಾ ಮಾಡಂತ ಹೇಳ್ಬೇಕು. ನಾವು ಹೆದರ್ಕೊಂತ ಒಂದು ಚಹಾ ಮಾಡ್ತೀಯನ ಅಂತ ಕೇಳಿದಂತ. ಸಾಕ್ರಿ ಇಲ್ಲ ಸಾಕ್ರಿ ಅಂದವು. ಸಾಕ್ರಿನೂ ಇಂಥ ಟೈಮ್ದಾಗ ಆಗಿರ್ತದೆ, ಏನು ಮಾಡೋದೇನ್ರಿ. ಸಾಕ್ರಿ ಆಗ್ಯಾದ್ರಿ, ಸಾಕ್ರಿ ಇಲ್ಲದೆ ಮಾಡ ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ ಅಂದಂತ. ನೀವು ಸಾಕ್ರಿ ಇಲ್ಲದೆ ಮಾಡಿದ್ರೆ ಸಪ್ಪಗಾಗ್ತದೆ ರೀ. ಸಾಕ್ರಿ ಇಲ್ಲದೆ ಹೆಂಗೆ? ಇಲ್ಲ ನೀ ಮಾಡು, ನಾ ಮ್ಯಾನೇಜ್ ಮಾಡ್ತೀನಿ. ನೋಡ್ರಿ ಮರ್ಯಾದೆ ಹೋಗ್ತದ. ಇಲ್ಲ ನೀವು ಮಾಡಿ ನಾ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಹೆಂಗೆ ಮಾಡಿದ್ರು. ಶಾಣ್ಯನೂ ಇದ್ದ, ಆಕಿಗೂ ವಿಶ್ವಾಸ ಇತ್ತು. ಏನು ಮಾಡ್ತಾನೋ ಯಾರಿಗೂ ಗೊತ್ತು. ಮಾಡಿಲ್ಲ ಆಕೆ, ಸಕ್ಕರೆ ಇಲ್ಲದೆ ಚಹಾ ಮಾಡಿಲ್ಲ. ಅವ ಚಹಾ ಒಯ್ದು ಕೊಡ್ತಾ ಹೇಳಿದ್ನಂತೆ ಎಲ್ಲ ಗೆಳೆಯರಿಗೆ. ಇದ್ರಾಗ ಒಂದು ಶುಗರ್ಲೆಸ್ ಐತಿ, ಒಂದು ಕಪ್. ಇದ್ರಾಗ ಒಂದು ಕಪ್ ಶುಗರ್ಲೆಸ್ ಐತಿ. ಈ ಶುಗರ್ಲೆಸ್ ಇದ್ದ ಕಪ್ ಯಾರಿಗೆ ಬರ್ತದ? ಮುಂದಿನ ಭಾನುವಾರ ಅವನ ಮನೆಗೆ ಎಲ್ಲರೂ ಊಟಕ್ಕೆ ಹೋಗೋದು. ಯಾರಿಗೆ ಬಂದದಂತ ಹೇಳಬೇಕು ಅಂತ ಕೊಟ್ಟನಂತ. ಎಲ್ಲರೂ ಕುಡಿದು ಏನು ಸಿಹಿ ಅದ, ಏನು ಸಿಹಿ
ಏನು ಫ್ರೀ ಅದ ನನ್ನ ಕಪ್ಪಿಗೆ ಒಂದಿಷ್ಟು ಜಾಸ್ತಿನೇ ಬಂದಿತ್ತು ಅಂತೆಲ್ಲ ಹತ್ತಿದ್ರಂತ ಆಕೆ ಹೇಳ್ತೀನಿ ನಗಲಾಗ ಹತ್ತಿದಂತೆ ನಿಮ್ಮಂಗೆ ಆಕೆನು ಯಾಕ ಹೇಳ್ತಿ ಹೇಳಾರ್ದೇ ಊಟಕ್ಕೆ ಕರ್ಕೊಂಡು ಹೋಗೋದು ಹೊಸ ಮಂದಿಗೆ ಅಂದರೆ ಹ್ಯಾಂಗೆ ರೀ ಲಟ್ಟಣಿಗೆ ಜಿಗಿದಾಡ್ತೇವಲ್ಲ ಅಲ್ಲ ಇದು ಹಿಂಗೆ ನಿಮ್ಮ ಬಾಂಧವ್ಯ ಹೆಂಗಿರಬೇಕು ಹಾಲ ನೀರಿನಂಗ ಸತಿಪತಿಯ ಮಧುರವಾದ ಬಾಂಧವ್ಯ ಇರಬೇಕು ಅಂಥ ಸಾಧ್ವಿ ಧರ್ಮಪತ್ನಿ ಅವಳು ಮನೆಯೊಳಗೆ ಸ್ನೇಹಿತೆ ಅಂದರು ಭಾರ್ಯಾ ಮಿತ್ರಂ ಗೃಹೇಶು ಚ ವ್ಯಾಧಿತ ಶೌಷಧಂ ಮಿತ್ರಂ ಸುಮ್ಮನೆ ಸಂಕ್ಷಿಪ್ತ ಅನುವಾದ ಮಾಡಿಬಿಡ್ತೇನೆ ನಿಮಗೆ ವ್ಯಾಧಿತ ಅಂದರೆ ರೋಗಿಯಾದವನಿಗೆ ಸ್ನೇಹಿತ ಯಾವುದು ಅಂದರೆ ಔಷಧ ನಿಮ್ಮ ಜೊತೆ ಯಾವಾಗಲೂ ನೀವು ಪ್ರವಾಸಕ್ಕೆ ಹೊಂಟ್ರೆ ಒಂದು ಏನಾರ ಬಿಡ್ಬೋದು ಜೊತೆಗೆ ಮೆಡಿಸಿನ್ ಮೊದಲು ಅದನ್ನು ನೆನಪು ಮಾಡ್ತೀರಿ ವ್ಯಾಧಿಯಿಂದ ಕೂಡಿದ ಮನುಷ್ಯನಿಗೆ ಸದಾ ಅವನ ಹಿತವನ್ನು ಉಂಟು ಮಾಡುವಂಥದ್ದು ಯಾವುದಿರ್ತದೆ ಔಷಧ ಇರ್ತದೆ ಹಂಗೆ ಔಷಧದಂಗೆ ನಿನಗೆ ಸದಾ ಹಿತ ಮಾಡೋದು ಧರ್ಮವಾಗಿದೆ ವ್ಯಾಧಿತ ಔಷಧಂ ಮಿತ್ರಂ ಈ ಕೊನೆಯ ಮಾತನೇ ಭಾಳ ಮಹತ್ವದ್ದು ಅದನ್ನ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಹೇಳೋಣ ಅಂತ ಬರೀ ಅನುವಾದ ಮಾಡ್ಕೊಂಡ್ಬಂದೆ ಒಂದೆರಡು ಮಾತುಗಳಲ್ಲಿ ಕೊನೆಯ ಮಾತನ್ನು ಹೇಳ್ತೀನಿ ನೋಡ್ರಿ ಧರ್ಮೋ ಮಿತ್ರಂ ಮೃತಶ್ಯ ಚ ಈ ಎಷ್ಟು ಜನ ಸ್ನೇಹಿತರದಾರಂದ್ರು ಎಷ್ಟು ಜನ ನಮ್ಮ ಜೊತೆಗಿರ್ತಾರಂದ್ರು ಇಲ್ಲೆಲ್ಲ ಹೇಳ್ಕೊಂಬಂದ್ರಲ್ಲ ಹೇಳ್ತಿರ್ಬೋದು ಒಳ್ಳೆಯ ಸನ್ಮಿತ್ರ ಇರ್ಬೋದು ನಮ್ಗೆ ಬೇಕಾದವರು ಎಷ್ಟೇ ಮಂದಿ ಅದಾರಂದ್ರೂ ಇವರೆಲ್ಲ ಇಲ್ಲೇ ಸ್ನೇಹಿತರು ಇಲ್ಲೇ ನಿನ್ನ ಮನ್ಯಾಗ ಕಾರಣ ಅದ ಮದುವೆ ಅದ ಇಲ್ಲಿ ಕರೆದ್ರೆ ಬರ್ತಾರ ಅಲ್ರಿ ಇಲ್ಲೇ ಎಲ್ಲರ ಹೊರಗೆ ಹೋಗೋಮಂದ್ರೆ ಪಿಕ್ನಿಕ್ ಹೋಗೋಮಂದ್ರೆ ಇಲ್ಲೇ ಎಲ್ಲರ ಹೊರಗೆ ಹೋದ್ರೆ ಬಂದಾರು ಆದರೆ ಸತ್ತು ನೀ ಹೋದ ಮೇಲೂ ನಿನ್ನ ಜೊತೆಗೆ ಬರುವಂಥ ಸ್ನೇಹಿತ ಯಾರು ಅಂತ ಪ್ರಶ್ನೆ ಯಾರೀ ಹೆಂಡ್ತಿ ಬರ್ತಾಳ ಸ್ನೇಹಿತರು ಎಷ್ಟು ಜನ ಸ್ನೇಹಿತರು ಅದಾರಂದ್ರು ಬರ್ತಾರ ನಮಗೆ ಬಳಗ ಭಾಳ ಐತ್ರಿ ಅಂತಿರ್ತಾರೆ ತಲೆ ತುಂಬ ಬಳಗ ಐತಿ ಅಂತಾರೆ ತಲೆ ತುಂಬ ಬಳಗ ಹೆಂಗಿರ್ತದೆ ರೀ ತಲೆ ತುಂಬ ಏನಿರ್ತಾವೆ ನೋಡ್ಬೇಕಾರೆ ನಮಗೆ ಬಳಗ ಬಾಳ್ರಿ ಅಂತಾರೆ ಯಾವ ಬಳಗನೂ ಬರೋಂಗಿಲ್ಲ ಯಾರೋ ಬರೋಬರೋ ನಿನ್ನ ಹಿಂದೆ ಇತ್ತ ಬಾ ಎಂದು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರೋ ನಿನ್ನ ಹಿಂದೆ ದಾಸರ ಭಾಷೆಯಿಂದ ಆಡಿದರು ಯಾರು ಬರ್ತಾರೋ ನಿನ್ನ ಜೊತೆಗೆ ಧನಾನಿ ಭೂಮೌ ಪಶವಶ್ಯಗೋಷ್ಠೆ ಭಾರ್ಯಾಗೃಹದ್ವಾರಿ ಜನ ಸ್ಮಶಾನೆ ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕಃ ಹಾ ಜೀವ ಒಬ್ಬನೇ ಹೋಗವ ಯಾವುದು ಬರಂಗಿಲ್ಲ ಯಾರೂ ಬರಂಗಿಲ್ಲ ಯಾವ್ದು ಬರ್ತಾರೆ ರೀ ಧನಾನಿ ಭೂಮೌ ಗಳಿಸಿದ ದುಡ್ಡ ಸಂಪತ್ತು ಎಲ್ಲಿ ಭೂಮಿಯಾಗ ಇಟ್ಟಿದ್ದು ನೋಡು ಅಲ್ಲೇ ಇರ್ತದೆ ಮೊದಲು ಭೂಮಿಯಾಗ ಇಡ್ತಿದ್ವು ಭೂಮಿನೇ ಬ್ಯಾಂಕ ಅದಲ್ರಿ ಈಗ ಅದು ಭೂಮಿ ಅನ್ನಂಗಿಲ್ಲ ಈಗ ನೀವು ಯಾವ ಬ್ಯಾಂಕಿನಾಗ ಇಟ್ಟಿರಿ ಅಲ್ಲೇ ಇರ್ತದೆ ಯಾವ ಬ್ಯಾಂಕಿನಾಗ ಇಟ್ಟಿರಿ ಅಲ್ಲ ನೀವು ಆದ್ರೆ ನಾವು ಹೇಳ್ತೀವಿ ನಾವೇನು ತೊಗೊಳಂಗಿಲ್ಲ ಯಾರಿಗೆ ನಾಮಿನಿ ಮಾಡಿರ್ತೀವಿ ನೋಡ್ರಿ ಅವ್ರಿಗೆ ಹೇಳ್ತೀವಿ ಯಾವ ಬ್ಯಾಂಕಿನಾಗ ಇಟ್ಟಿರಿ ಹೆಣ್ತಿಗೆ ಹೇಳಂಗಿಲ್ಲ ನಮಗೆ ಹೇಳ್ತಾರೆ ಯಾವ ಬ್ಯಾಂಕಿನಾಗ ಇಟ್ಟಿರಿ ಎಷ್ಟು ಗಳಿಸಿರಿ ಅಂದ್ರೂ ಸಂಪತ್ತು ಯಾವ ಬ್ಯಾಂಕಿನಾಗ ಇಟ್ರಿ ಅಲ್ಲೇ ಇರ್ತದೆ ಬರೋದಿಲ್ಲ ಅಂದ್ರೆ ಅವರು ಧನಾನಿ ಬ್ಯಾಂಕೆ ನಮಗೆ ಭೂಮೋ ಬೇಡ ಧನಾನಿ ಭೂಮೋ ಪಶವಶ್ಯ ಗೋಷ್ಠೆ ಎಷ್ಟು ಗೋ ಸಂಪತ್ತು ಅವಾಗ ಧನ ಸಂಪತ್ತಿನ ನಂತರ ಗೋ ಸಂಪತ್ತು ಎಲ್ಲಿ ಎಷ್ಟು ಗೋಹುಗಳದಾವಂದರೆ ಎಲ್ಲಿ ಕಟ್ಟಿರ್ತದೆ ಕೊಟ್ಟಿಯಾಗ ಅಲ್ಲೇ ಇರ್ತವೆ ಅವ್ರ ಜೊತೆ ಬರೋಂಗಿಲ್ಲ ಪಶವಶ್ಯ ಗೋಷ್ಠೆ ಭಾರ್ಯಾ ಗೃಹದ್ವಾರಿ ಹೆಂಡ್ತಿ ಬರ್ತಾಳೇನ್ರಿ ಇಲ್ಲೇನೋ ಜೊತೆಗಿರ್ಬೋದು
ನಿನಗೆ ಹಾಸ್ಪಿಟ್ಲಿಗೆ ಹೋಗೋ ಪ್ರಸಂಗ ಬಂದದಂದ್ರು ಹಾಸ್ಪಿಟ್ಲಿಗೆ ಬರ್ಬೋದು. ಬೇಡ ಜೈಲಿಗೆ ಹೋಗೋ ಪ್ರಸಂಗ ಐತೆ ಅಂದರೂ ಬರ್ಬೋದು. ಸತ್ತು ನೀನು ಸ್ಮಶಾನಕ್ಕೆ ಹೊಂಟಾಗ ಬರ್ತಾಳೇನಪ್ಪ ಹೆಣ್ತಿ, ಬರ್ತಾಳೆ, ಎಲ್ತಾನೆ ಬರ್ತಾಳ. ಅಲ್ಲಿ ಗೃಹದ್ವಾರಿ ಅಂದಾರವರು, ಅಂದರೆ ತಲಬಾಗಲ್ತನ. ಆ ಕಡೆ ಉತ್ತರ ಭಾರತದ ಕವಿ ಅವ ಹೊರಗೆ ಹೋಗಂಗಿಲ್ಲ ಅವರು ಹೆಣ್ಮಕ್ಳು. ಇವ್ರು ನಮ್ಮ ಮಂದಿ ಆದರೆ ಎಲ್ತಾನ ರೀ, ಈಗ ಸುಡ್ಗಾಡ್ತಾನೆ ಬರ್ತಾರೆ ಮಸೂಂಟಿಗೆ. ನೀವೇನ ಅಂತಿರಲ್ಲ ಮಸೂಂಟಿಗೆ ಮುಂದೆ ಬರ್ತಾರೇನ್ರಿ, ಬಂದಂಗೆ ನಾಟಕ ಮಾಡ್ತಾರೆ ಅಷ್ಟೇ. ಮೊನ್ನೊಂದು ಹೆಣಕ್ಕೆ ಹೋಗಿದ್ನ, ನಾವು ಭಾಳ ಹೆಣಕ್ಕೆ ಹೋಗ್ತೀವಿ, ಗೊತ್ತಾದ್ರೆ ಸಾಕು ಹೋಗ್ತಿರ್ತೀವಿ. ಈಗ ಪೂರ್ತಿ ಆ ಸುಡ್ಗಾಡ್ತಾನೆ ಹೋಗಂಗಿಲ್ಲ, ಬರೇ ಇಲ್ಲೇ ಹೋಗಿ ಬಂದುಬಿಡ್ತೀನಿ ಅನ್ಸಿ. ಭಾಳ ದಿವಸದ ಹಿಂದಿನ ಮಾತು ಹೇಳ್ತೀನಿ ನಿಮಗೆ. ಹೆಣಕ್ಕೆ ಹೋಗಿದ್ದು ಒಂದು ಹೆಣ್ಮಗಳು ಇಷ್ಟು ಮಜಾ ಆಳ್ತಿದ್ಲು. ಅವ್ರು ಆದ್ಮೇಲೆ ನಾ ಇದ್ದು ಏನು ಮಾಡ್ರಿ, ನನ್ನೂ ಕಳಿಸಿಕೊಡ್ರಿ ಅಂತ ಹೇಳ್ತಿದ್ಲು. ಆ ಕುಣ್ಯಾಗ ಹೋಗಿ ಬಿದ್ದಂಗೆ ಮಾಡ್ತಿದ್ಲು. ಹಿಂಗೆ ಎದ್ದೆದ್ದು ಹೋಗ್ಬೇಕನ್ನಕ್ಕೆ ರಟ್ಟಿ ಹಿಡಿದು ಕುಂದ್ರಿಸ್ತಿದ್ರು. ಹಿಂಗೆ ಯಾಕೆ ಮಾಡ್ಲಕತ್ತೇಳಂದು ನಮ್ಗೆ ಗೊತ್ತಾಯ್ತು. ಅವ್ನು ನಾಟಕ ನಮ್ಗೆ ಗೊತ್ತಾಗ್ತಾವೆಲ್ಲ ಏನು ರೀ, ರಟ್ಟಿ ಗಟ್ಟಿ ಹಿಡ್ದಾರ ಅದಕ್ಕೆ ಹಂಗೆ ಮಾಡ್ಲಕತ್ತೇಳ ಅಂತ ನಾ ಅಂದ್ಕೊಂಡೆ. ನಾ ಸ್ವಲ್ಪ ಸೂಚನೆ ಕೊಟ್ಟೆ, ಈ ಸಲ ಎದ್ಲು ಅಂದ್ರೆ ಕೈ ಹಿಡಿಬೇಡ್ರಿ, ನೀವು ರೊಟ್ಟಿ ಹಿಡ್ಕೊಂಡು ನಿಂದ್ರಬೇಡ್ರಿ. ದಂಡಿಗೆ ಬಂದು ನಿಂತಿದ್ಲು, ಎಲ್ಲಿಗೆ ಅಲ್ಲಿ ಕುಣಿ ಹತ್ತಿರನೇ. ನಾನು ಕಳಿಸೇ ಬಿಡ್ರಿ ಹೋಗತ್ತೀನಿ ಅಂತ ಹಿಂಗೆ ಮುಂದಕ್ಕೆ ಹೋದಂಗೆ ಮಾಡಿದ್ದು. ಇವ್ರು ಕೈ ಬಿಟ್ಟರು ಹೊತ್ಕೊಂಡು ಬಿದ್ಲದು ಇದ್ರಾಗ ಪುಣ್ಯಾಗ ಹೊತ್ಕೊಂಡು ಬಿದ್ಲು. ಅಲ್ಲೇ ಕುಂದಿರ್ತಾಳೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಹೋಗ್ತೀನಿ ಅಂತಾಳ, ಹೋಗ್ತೀನಿ ಅಂದ್ರೆ ಅಲ್ಲೇ ಕುಂದಿರ್ಬೇಕಲ್ರಿ, ಅಲ್ಲೇ ಕುಂದಿರ್ತಾಳೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಎದ್ದು ನಿಂತು ಇಷ್ಟು ಮಜಾ ಹತ್ಲು. ನೀವು ಆದ್ಮೇಲೆ ನನ್ನ ಕೈ ಇಡೋವ್ರ ಗತಿ ಇಲ್ಲೋ ದೇವ್ರ, ಕೈ ಹಿಡಿಯವ್ರ ಇಲ್ಲ. ಅದಕ್ಕೆ ಏನು ಅಭಿಪ್ರಾಯ ಏನು, ಯಾವುದು ಸಾವಿನಾಚೆಗೂ ಇಲ್ಲಿ ಈ ಬದುಕಿನಲ್ಲಿ ಮುಂದಿನ ಜನ್ಮದಲ್ಲಿ ಸಾವಿನಾಚೆಯು ನಿನ್ನ ಜೊತೆಗೆ ಬರುವುದು ಇರುವುದು ನಿನ್ನ ಹಿತ ಬಯಸುವಂಥದ್ದು ಒಂದದ, ಅದು ಧರ್ಮ. ಧರ್ಮವನ್ನು ಆಚರಿಸ್ರಿ. ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮವನ್ನು ಆಚರಿಸಲಿಲ್ಲ ಅಂದರೆ ನೀವು ಪಶುವಿಗೆ ಸಮಾನ ಆಗ್ತೀರಿ. ಇಲ್ಲಿವರೆಗೂ ಧರ್ಮ ಮಿತ್ರನಂತೆ ಜೊತೆಗಿರ್ತದೆ ಬರ್ತದೆ ಅಂತ ಹೇಳಿದೆವು. ಆದರೆ ಧರ್ಮ ಅಂದರೆ ಏನು ಅನ್ನೋದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೆ ಅದನ್ನು ಸಮಯ ಬಂದಾಗ ವಿಶೇಷವಾಗಿ ಅದನ್ನು ವರ್ಣಿಸೋಣ ಅಂತ ಹೇಳ್ತಾ, ಇವತ್ತಿನ ನಮ್ಮ ಸಭೆಗೆ ಪೂಜ್ಯರು, ವಿದ್ವಾಂಸರು, ಒಳ್ಳೆಯ ವಾಗ್ಮಿಗಳು ಆಗಿರ್ತಕ್ಕಂಥ ಅಭಿನವ ಸಿದ್ಧಾರೂಢಪ್ಪಗಳವರು ಆಗಮಿಸಿದ್ದಾರೆ. ಬಹುತೇಕ ಸಮಯ ಭಾಳ ಆಗಿಬಿಡ್ತು. ಅವರು ಆಶೀರ್ವಚನ ದಯಪಾಲಿಸಲಿ ಅಂತ ಹೇಳಿ ನನ್ನ ಭಾಷಣ ಮೊಟಕುಗೊಳಿಸಿ ಪೂಜ್ಯರಿಗೆ ಸಮಯವನ್ನು, ವಿಶೇಷ ಸಮಯವನ್ನು ಒದಗಿಸಿಕೊಡ್ತಾ ಅವರ ಆಶೀರ್ವಚನವನ್ನು ನಾವು ಆಲಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಹರವು ಪರಮ ಪೂಜ್ಯರಿಗೆ ಅನಂತ